ನೋಟ್ ಬ್ಯಾನ್ ಎಫೆಕ್ಟ್ ಕರ್ನಾಟಕ ಗೃಹ ಮಂಡಳಿ ಮೇಲೂ ಕೂಡ ತಟ್ಟಿದೆ. ವಸತಿ ಉದ್ದೇಶಕ್ಕಾಗಿ ಬೆಂಗಳೂರಿನ ಸುತ್ತಮುತ್ತ 219 ಎಕರೆ ಭೂಮಿಯನ್ನ 2011ರಲ್ಲಿ ಸ್ವಾಧೀನ ಪಡಿಸಿಕೊಂಡಿತ್ತು. ಎಕರೆಗೆ 68 ಲಕ್ಷದಂತೆ ಪರಿಹಾರ ಹಣವನ್ನ 2016 ಜನವರಿಯಲ್ಲಿ ನೀಡ್ತೀವಿ, ದಾಖಲೆ ನೀಡಿ ಅಂತ ನೋಟಿಸ್ ಜಾರಿ ಮಾಡಿತ್ತು. ಆದ್ರೆ ಇದೀಗ ಗೃಹ ಮಂಡಳಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಕೈ ಎತ್ತಿ ಕುಳಿತಿದೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಲು ಗೃಹ ಮಂಡಳಿ ಮುಂದಾಗಿದೆ. ಆದ್ರೆ ಸಾಕಷ್ಟು ವರ್ಷಗಳಿಂದ ಪರಿಹಾರಕ್ಕಾಗಿ ಗೃಹ ಮಂಡಳಿ ಕಚೇರಿಗೆ ಅಲ್ದಾಟವನ್ನ ನಡೆಸ್ತಾ ಇರುವಂತಹ ರೈತರು ಪರಿಹಾರ ಮೊತ್ತವನ್ನ ನೀಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. 2011-12 ಅವಧಿಯಲ್ಲಿ ಹಲವಾರು ಪ್ರದೇಶಗಳಲ್ಲಿ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಆಯಿತು. ಇದರಲ್ಲಿ 270 ಕೋಟಿ ಇನಿಷಿಯಲ್ ಡೆಪಾಸಿಟ್ ಇದೆ. ಒಟ್ಟು 1490 ಕೋಟಿಯಷ್ಟು ಹಣ ಪಾವತಿಗೆ ಬಾಕಿ ಇದೆ. ಈ ಕರ್ನಾಟಕ ಗೃಹ ಮಂಡಳಿಯವರು ವಸತಿ ಯೋಜನೆಗಾಗಿ ನಮ್ಮ ಜಮೀನುಗಳನ್ನ ಭೂಸ್ವಾಧೀನಕ್ಕೆ ನಮಗೆ ನೋಟಿಸ್ ಕೊಟ್ರು. ಜಮೀನ್ ತಗೊಂಡಿರೋದಕ್ಕೆ ನೀವು ನಮಗೆ ಕಾಂಪೋಸಿಷನ್ ಕೊಡಿ ಅಂದ್ಬಿಟ್ಟು ನಾವು ಸುಮಾರು ಸಾರಿ ಬಂದ್ವಿ. ನಮಗೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.